ಎಲ್ರಿಗೂ ನಮಸ್ತೆ. ನನ್ನ ನವ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ ಬಜ್ಜಿ ತಿನ್ನಬೇಕಂತ ತುಂಬ ಅನಿಸ್ತಿದೆ. ಆ ಕ್ರೇವಿಂಗ್ ತಡೆಯೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಕಷ್ಟಪಟ್ಟು ಎಲ್ಲ ಕಡೆ ಹೋಗಿ ಹುಡ್ಕೊಂಡು ಮೆಣಸಿನ್ಕಾಯಿ ಒಂದು ಹತ್ರ ಮತ್ತು ಕಡಲೆ ಹಿಟ್ಟು ಒಂದು ಹತ್ರ ಎಲ್ಲ ತುಂಬ ದೂರ ಇತ್ತು ಅಂಗಡಿ. ಆದರೂ ಬಿಟ್ಟಿಲ್ಲ. ಇವತ್ತೆಲ್ಲ ಹೋಗಿ ಹುಡ್ಕೊಂಡು ತಗೊಂಡು ಬಂದಿದ್ದೀನಿ. ಮಾಡಿ ತಿನ್ನಲೇಬೇಕು ಅಂತ. ಏಕೆಂದರೆ ನಾನು ಜಿಮ್ಗೆ ಇವತ್ತು ಹೋಗಿದ್ದೆ, ಏನೋ ಜಾಯ್ನ್ ಆಗ್ಬಿಟ್ಟು ಬರೋಣ ಅಂತ. ಬಟ್ ಇವತ್ತಿಂದ ಸ್ಟಾರ್ಟ್ ಮಾಡೋಣ, ನಾಳೆಯಿಂದ ಮಾಡಿಬಿಡ್ತೀನಿ ಅಂತ. ಹಂಗೆ ಬರ್ತಾ ಒಂದು ಕೀ ತೊಗೊಳ್ಳೋಣ ಅಂತ ಲಾಕರ್ ತೊಗೋಬೇಕಾಗಿತ್ತು ಅಲ್ಲಿ ಕಬೋರ್ಡ್ಗಳಿಗೆ. ಅದಕ್ಕೇ ತೊಗೊಬರೋಣ ಅಂತ ಈ ಕಡೆ ಸಿಟಿ ಕಡೆ ಬಂದೆ. ಅದು ನೋಡಿದ್ರೆ ನಾನು ಮೆಣಸಿನ್ಕಾಯಿ ನೋಡಿಬಿಟ್ಟೆ. ಮೆಣಸಿನ್ಕಾಯಿ ನೋಡಿ ನನಗೆ ಬಜ್ಜಿ ನೆನಪಾಯಿತು. ಬಜ್ಜಿ ಮೆಣಸಿನ್ಕಾಯಿ ಇತ್ತು ಅಲ್ಲಿ ಒಂದು ಅರಬಿನ್ ಸ್ಟೋರಲ್ಲಿ. ಅದನ್ನ ನೋಡಿಬಿಟ್ಟು ನನಗೆ ತಿನ್ನಲೇಬೇಕು ಇವತ್ತು ಹೇಗಾದರೂ ಮಾಡಿ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದೆ. ಕಡಲೆ ಹಿಟ್ಟಿಗೆ ಜರ್ಮನಲ್ಲಿ ಏನಂತಾರೆ ಅಂತ. ಆಮೇಲೆ ಓಕೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೋಗಿ ಎಲ್ಲ ಅಲ್ಲಿ ಇದ್ದಿದ್ದು ಶಾಪಲ್ಲಿ ಕೇಳಿದೆ, ಸಿಗಲಿಲ್ಲ. ಅದಾದಮೇಲೆ ಅವರು ಒಂದು ಶಾಪಲ್ಲಿ ಹೇಳಿದ್ರು, ನಿಮಗೆ DML ಸಿಗುತ್ತೆ, ನೀವು ಅಲ್ಲೂ ತೊಗೊಬರ್ಬೇಕು ಅಂತ ಹೇಳಿದ್ರು. ಎನಿವೇ ಬಸ್ಸೆಲ್ಲ ಫ್ರೀನೇ ಅಲ್ವಾ, ಹೆಂಗೂ ಟಿಕೆಟ್ ಇರುತ್ತೆ. ಅದು ಹತ್ರನೇ ಇದ್ದಿದ್ದು. ಹತ್ರ ಅಂದರೆ ಒಂದು 3 ಕಿಲೋಮೀಟರ್ ದೂರ. ಹೋಗಿದ್ದೆ ಬಸ್ಸಲ್ಲಿ, ಹೋಗಿ ಹುಡುಕಿ ತೊಗೊಂಡು ಬಂದಿದ್ದೀನಿ. ಕಡ್ಲೆಟ್ಟು ಇದೇ ಕಡ್ಲೆಟ್ಟು. ಇದನ್ನು ಜರ್ಮನಲ್ಲಿ ಕೀಶರ್ ಎರ್ಬ್ಸನ್ ಓದೋಕ್ಕೆ ಆಗ್ತಾಯಿಲ್ಲ ಅದನ್ನು. ಕೀಶರ್ ಎರ್ಬ್ಸನ್ ಮೇಲ್ ಅಂತ ಕರೀತಾರೆ. ಹಿಟ್ಟುಗಳಿಗೆಲ್ಲ ಮೇಲು. ಏನೇನಿದು ಕೀಶರ್ ಎರ್ಬ್ಸನ್ DM ಹೋಗಿ ತಗೊಂಡು ಮೆಣಸಿನ್ಕಾಯಿನೂ ತೊಗೊಂಡು ಎಲ್ಲನೂ ಬಂದಿದ್ದೀನಿ. ಇವತ್ತು ಬಜ್ಜಿ ಮಾಡ್ತೀನಿ. ಗೊತ್ತಿಲ್ಲ ಈ ಹಿಟ್ಟಲ್ಲಿ ಹೇಗೆ ಬರುತ್ತೆ ಅಂತ, ನೋಡೋಣ ಹೇಗೆ ಬರುತ್ತೆ ಅಂತ. ಇಷ್ಟು ಮೆಣಸಿನ್ಕಾಯಿಗೆ €2 ಅರಬಿನ್ ಸ್ಟೋರಲ್ಲಿ ಸಿಕ್ಕಿದ್ದು ನನಗೆ. €2 ಇದು. ಮತ್ತು ಕಡಲೆ ಹಿಟ್ಟಿಗೆ €1.75 ಆಯಿತು. ಹತ್ತತ್ರ ₹180 ಆಯಿತು. ಕಡಲೆ ಹಿಟ್ಟು ಬರೀ ಸ್ವಲ್ಪ ಅಷ್ಟೇ. ಅದು 300 ಗ್ರಾಮ್ ಇದೆ ಕಡಲೆ ಹಿಟ್ಟು. ಅದಕ್ಕೇ ₹180 ಆಗಿದೆ. ನನಗೆ ಮೆಣಸಿನ್ಕಾಯಿ ಬೋಂಡ ಅಂದರೆ ಸಖತ್ ಇಷ್ಟ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ಕೊಡ್ತಿದ್ರು. ನಮ್ಮ ಮನೇಲಿ ಏನಿಲ್ಲ ಅಂದರೆ ವಾರಕ್ಕೆ 2 ಸಲನಾದ್ರು ಮಾಡಿಸ್ಕೊಂಡು ತಿಂತಾಯಿದ್ವಿ ಮನೇಲಿದ್ದಾಗ. ಬಟ್ ನಾನೇ ಫುಲ್ ಒಂದು ದಿಬ್ಬೆ ಎಲ್ಲ ಮಾಡಿದ್ರೆ ಒಂದೇ ಸಲ ಖಾಲಿ ಮಾಡ್ತಾಯಿದ್ದೆ. ನಾನು ಜಾಸ್ತಿ ತಿಂತೀನಿ, ಅದಕ್ಕೆ ಇವಾಗ ಇಷ್ಟು ತೊಗೊಂಡಿದ್ದೀನಿ. ಬಟ್ ನಂಗೆ ಗೊತ್ತಿರೋ ಒಬ್ಬ ಅಣ್ಣ ಇದ್ದಾರೆ ಇಲ್ಲಿ. ಅವರು ಇಂಡಿಯಾದವರೇ, ಆದರೆ ಕರ್ನಾಟಕದವರಲ್ಲ, ಬೇರೆ ಡೆಲ್ಲಿಯಿಂದ ಬಂದಿರೋರು. ಆ ಅಣ್ಣನೂ ಕರೆದಿದ್ದೀನಿ. ಅಣ್ಣ ನಾನು ಈ ಥರ ಬಜ್ಜಿ ಮಾಡ್ತೀನಿ, ಬನ್ನಿ ತಿನ್ಕೊಂಡೋಗಿ ಅಂತ. ಅದಕ್ಕೆ ಅಣ್ಣ ಬರ್ತೀನಿ ಅಂತ ಹೇಳಿದರೆ ಅವ್ರಿಗೂ ಸೇರಿಸಿ. ಆ ಅಣ್ಣ ಒಂದು 3 ತಿಂತಾರೆ ಅಂದ್ಕೊಂಡ್ರು. ಗೊತ್ತಿಲ್ಲ 3 ತಿಂತಾರಿಲ್ಲ ಅಂತ. ನನಗೊಂದು 4 ಸಾಕು. ಫಸ್ಟ್ ಟೈಮ್ ಅಲ್ವಾ, ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಮಾಡ್ಕೊತೀನಿ. 2, 4, 5, 6 ಇನ್ನು 6 ಇಟ್ಟಿದ್ದೀನಿ. ಇನ್ನೊಂದು ತಗೋತೀನಿ. ನಂಗೆ ಬಜ್ಜಿ ಅಂದರೆ ಸಖತ್ ಇಷ್ಟಪ್ಪ. ನಮ್ಮಮ್ಮ ಮಾಡಿಕೊಡೋ ಬಜ್ಜಿ ತಿಂತಾಯಿದ್ರೆ. ನಾನು ಬಜ್ಜಿ ಜೊತೆ ಅವಲಕ್ಕಿ ತಿಂಡಿ ಮಾಡ್ಕೊತಾ ಇದ್ದೀನಿ. ಅದೇ ಈಸಿಯಾಗಿ ಬೇಗ ಆಗೋದು. ಈ ಸಿಲ್ವರ್ದು ಪಾತ್ರೆಗಳೇ ಇಲ್ಲ ನನ್ನ ಹತ್ರ. ಇಲ್ಲಿ ಎಲ್ಲ ಪ್ಲಾಸ್ಟಿಕ್ ಬಂದಿದೆ ಪಾತ್ರೆ. ನಾನು ತೊಗೊಂಬಂದಿದ್ದೆ 2 ಕುಕ್ಕರ್ ಅಷ್ಟೇ. ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು. ತುಂಬ ತೆಳು ಇದ್ದರೆ ಈ ಬಜ್ಜಿಗೆಲ್ಲ ಚೆನ್ನಾಗಿ ಬರಲ್ಲ ಮೆಣಸಿನ್ಕಾಯಿದು. ನೀರು ನೋಡಿ ಹಾಕ್ಕೊಂಡು ಕಲಿಸ್ಬೇಕು. ಹಿಟ್ಟು ಮುಟ್ಟಿದ್ರೆ ಫೀಲ್ ಆಗ್ತಿದೆ ನನಗೆ. ಕಡಲೆ ಹಿಟ್ಟು ಥರನೇ ಇದೆ. ಕಡಲೆ ಹಿಟ್ಟು ಥರನೇ ಅಲ್ಲ, ಕಡಲೆ ಹಿಟ್ಟೇನೆ.
ಸ್ಮೆಲ್ಲು ಅದೇ ಚೆನ್ನಾಗಿದೆ. ನನಗೆ ಪ್ಯೂರ್ ಕಡಲೆ ಹಿಟ್ಟು ಥರ ಸ್ಮೆಲ್ ಬರ್ತಿದೆ. ನಾವು ಮನೆಯಲ್ಲಿ ಮಾಡಿಸ್ತೀವಲ್ಲ ಕಡಲೆ ಹಿಟ್ಟು ಆ ಥರ ಬರುತ್ತೆ ಸ್ಮೆಲ್. ಏನು ಸ್ವಲ್ಪ ನೀರಾದರೆ ಸಾಕು. ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಅದು ಇದೆ ಗಟ್ಟಿ ಇರಬೇಕು, ತುಂಬ ತೆಳು ಇದ್ರೆ ಚೆನ್ನಾಗಿ ಬರಲ್ಲ. ಈ ಥರ ಮೆಣಸಿನ್ಕಾಯಿ ಬಜ್ಜಿಗೆ ನಾನು ಅಷ್ಟು ಮಾಡಲ್ಲ, ಮನೇಲೆಲ್ಲ ಮಾಡ್ತಾ ಇರಲಿಲ್ಲ ಅಷ್ಟೊಂದು. ಸ್ವಲ್ಪ ಸ್ವಲ್ಪ ಗೊತ್ತು ಅಷ್ಟೇ. ಅಷ್ಟೊಂದೆಲ್ಲ ಚೆನ್ನಾಗಿ ಅಡುಗೆ ಮಾಡೋಕ್ಕೆಲ್ಲ ಬರಲ್ಲ ನನಗೆ. ಬಟ್ ನನಗೆ ಮಾಡ್ಕೊಂಡು ತಿನ್ನೋಕ್ಕೆ ಓಕೆ, ಸರ್ವೈವ್ ಆಗೋಷ್ಟು ಅಡುಗೆ ಮಾಡೋಕ್ಕೆ ಬರುತ್ತೆ. ಅಷ್ಟೊಂದು ಬರಲ್ಲ ಅಂದ್ರೂ ಸ್ವಲ್ಪ ಸ್ವಲ್ಪ ಬರುತ್ತೆ ಅಷ್ಟೆ. ಹಿಟ್ಟು ರೆಡಿ ಇದೆ. ಅವಲಕ್ಕಿ ತಿಂಡಿ ಒಗ್ಗರಣೆ ಹಾಕೋ ಅಷ್ಟರಲ್ಲಿ ಇದು ಸ್ವಲ್ಪ ನೆನ್ಕೊಳ್ಳುತ್ತೆ. ಆಮೇಲೆ ಬಜ್ಜಿ ಹಾಕ್ತೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಹೋಗಿ ಒಗ್ಗರಣೆ ಹಾಕ್ಬೇಕಷ್ಟೇ. ಇವತ್ತು ನಮ್ಮ ಅಪ್ಪನ ಫೇವ್ರೇಟ್ ಇದು ಅವಲಕ್ಕಿ ತಿಂಡಿ. ಈ ಸೌಟು ಮತ್ತು ಈ ಪ್ಯಾನು ಹೊಸದು ತೊಗೊಂಡಿದ್ದೀನಿ ಬಜ್ಜಿ ಮಾಡೋಕ್ಕಂತಲೇ. ನನ್ನ ಹತ್ರ ಒಂದು ಪ್ಯಾನ್ ಏನು ಇರಲಿಲ್ಲ. ನಾನು ಬರೀ 2 ಕುಕ್ಕರ್ ತೊಗೊಂಡಿದ್ದು ಅಷ್ಟೇ. ಇಲ್ಲಿ ನಾನಿರೋ ಪ್ಲೇಸ್ ಈ ಪಿ ಜಿಲೆಲ್ಲ ಏನು ಪಾತ್ರೆಗಳೆಲ್ಲ ಪ್ರೊವೈಡ್ ಮಾಡಲ್ಲ. ಕೆಲವೊಂದು ಪಿ ಜಿಗಳಲ್ಲಿ ಪಾತ್ರೆಗಳೆಲ್ಲ ಕೊಡ್ತಾರೆ. ಅದಕ್ಕೆ ಇವತ್ತು 2 ಹೊಸದು ತೊಗೊಂಬಂದಿದ್ದೀನಿ ಬಜ್ಜಿ ಮಾಡೋಕ್ಕೆ. ಯಾಕಂದರೆ ನಾನು ಇಲ್ಲೊಂದು ಪ್ಯಾನ್ ಇದೆ, ಚಿಕ್ಕ ಪ್ಯಾನ್ ಅಷ್ಟೇ ಅದು. ಅದರಲ್ಲಿ ಒಂದು ಸ್ವಲ್ಪ ಆಮ್ಲೆಟ್ ಮಾಡ್ಕೋಬೋದು, ಇಲ್ಲ ಚಪಾತಿ ಸುಟ್ಕೋಬೋದು, ಸ್ಮಾಲ್ ಚಪಾತಿ. ಬಟ್ ಅದಕ್ಕೆ ಪ್ಯಾನ್ ತೊಗೊಂಡಿದ್ದೀನಿ. ನನಗೆ ಉದ್ದ ಬಜ್ಜಿ ನಮ್ಮ ಮನೇಲಿ ಮಾಡೋದು ಇದೇ ಥರ ಬಜ್ಜಿ ಫುಲ್ ಕಂಪ್ಲೀಟಾಗಿ ಹಾಕ್ತೀವಿ ನಾವು. ಅದಕ್ಕೆ ಆ ಥರ ಬಜ್ಜಿ ಮಾಡೋಕ್ಕೆ ದುಡ್ಡು ತೊಗೊಂಬಂದಿದ್ದೀನಿ. ಸಾಸಿವೆ ಬಾಕ್ಸ್ಗಳೇನಿಲ್ಲ, ಎಲ್ಲ ಕವರಲ್ಲೇ ಇದೆ ಬೀನ್ಸ್ಗಳು. ಆಮೇಲೆ ನಾನು ಸ್ವಲ್ಪ ಕಡಲೆ ಕಾಳು ಮತ್ತು ಬೇಳೆ ಹಾಕ್ತಿದ್ದೀನಿ. ನನಗೆ ಇಷ್ಟ ಏನೇ ತಿಂಡಿಗಳಿಗೆ ನಾನು ಇದೆಲ್ಲ ಹಾಕ್ತೀನಿ. ಆಮೇಲೆ ಕಡಲೆ ಬೀಜ ಮತ್ತು ಇವಾಗ ನಾವು ಊರಿಂದ ತೊಗೊಬಂದಿರೋದು ಒಣಗಿದೆ ಕರ್ಬೇವಿನ ಸೊಪ್ಪು, ಪರವಾಗಿಲ್ಲ. ಓ ಮೈ ಗಾಡ್, ಸಿಗೋದು ಸೀದೋಯ್ತು. ಹೋಯ್ತು ಮೆಣಸಿನ್ಕಾಯಿ, ಜಾಸ್ತಿ ಕಾಯಿಸುತ್ತೆ. ಇದು ಹಾಕ್ತಿದ್ದೀನಿ. ಇದು ಕಡೆ ಮೊನ್ನೆ ಅವಲಕ್ಕಿ ತಿಂಡಿ ಮತ್ತೆ ಮಾಡ್ಕೊಂಡಿದ್ದೆ. ಇಟ್ಕೊಂಡು ಹೋಗುವಾಗ ತಪ್ಪಂತ ಬಿದ್ದೋಗ್ಬಿಡ್ತು. ನೋಡ್ಕೊಳ್ತಾ ಅವಲಕ್ಕಿ ಎಲ್ಲ ಚೆಲ್ಲೋಯ್ತು. ಬಿಸಿ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಬೇಜಾರಾಗೋಯ್ತು. ಸೀಸ್ಬಿಟ್ಟಿದ್ದೀನಿ, ಎಲ್ಲ ಸೀದೋಗ್ಬಿಟ್ಟು. ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಇದರಲ್ಲಿ ಒಳಗಡೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಬೇಯಿಸಬೇಕಾದ ಬೇಯಿಸಿ ಅಂತ. ಇದೆಷ್ಟಾದರೂ ಉಪ್ಪು ಬರೋಲ್ಲ.
ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಅರಿಶಿನ ಸ್ವಲ್ಪ ಎಲ್ಲ ಹಿಂಗೆ ಇಟ್ಕೊತೀನಿ, ಏನು ಬಾಕ್ಸ್ಗಳಿಲ್ಲ, ಮಸಾಲೆ ಡಬ್ಬಿ ಇಲ್ಲ, ಎಲ್ಲ ಕವರ್ ಬರುತ್ತೆ. ಈ ಥರ ಇದೆ ನಮ್ಮ ಕಿಚನ್ನು. ಅಷ್ಟು ಕ್ಲೀನ್ ಇಲ್ಲ, ಬಟ್ ಓಕೆ. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಅವಲಕ್ಕಿ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಬಂದಿದೆ. ನಮ್ಮ ಅಪ್ಪಂಗೆ ಅವಲಕ್ಕಿ ಫುಲ್ ಜಾಸ್ತಿ ನೆನೆಸ್ಬಾರ್ದು, ನನಗೂ ಅದೇ ಥರನೇ ಇಷ್ಟ. ಅದೇ ಸ್ವಲ್ಪ ನೆನೆಬಿಡೋದು ಜಾಸ್ತಿ. Hallo, hier mevrouw. Wie geht's dir? Gut, und dir? Hier ist mir richtig gut, hier ist besser. Weißt du warum? Warum? Dass ich dich gesehen habe. Oh. Möchtest du Bhaji essen? Das? Ich habe schon gegessen heute. Ich danke Ja? dir erst nicht, ja? Ja. Gut. Falls du irgendwas brauchst, hast du Bescheid, ja? Ja. Alles klar. Da ist Mohammed, da ist der willkommen. Ja. Ja. Schönen Tag noch für dich noch hier, ne? Schönen Tag auch. Alles klar. Tschüss. ಇವರು ನಮ್ಮ ರೂಮ್ ಮುಂದೆನೇ ಇದ್ದಾರೆ, ಆಪೋಸಿಟ್ ರೂಮಲ್ಲಿ. ಅವರು ಪೀಡಿಯಾಟ್ರಿಷನ್ನು, ಅಂದರೆ ಅವರು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಿರೋ ಡಾಕ್ಟರು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ತೊಳೆದುಬಿಟ್ಟು ಕಟ್ ಮಾಡ್ಕೊಂಡಿದ್ದೆ. ತಿಂಡಿ ರೆಡಿ. ಎಣ್ಣೆ ಕಾದಿದೆ. ಮೆಣಸಿನ್ಕಾಯಿ, ಇವಾಗ 4 ಹಾಕ್ತೀನಿ. ಇನ್ನೊಂದು ಸಲ 4. ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ, ನೋಡಬೇಕು. ಈ ಕಡೆ ಸೈಡ್ ಇಟ್ಕೊಂಡಿದ್ದೀನಿ. ಈ ಕಡೆ ತುಂಬ ಸ್ಮಾಲು, ಅದು ಬೇಗ ಬೇಯಲ್ಲ. ಈ ಕಡೆ ಸೈಡ್ ಆದರೆ ಸ್ವಲ್ಪ ದೊಡ್ಡದು ಅಲ್ಲೇ ಈ ಕಡೆ ಇರೋದು, ಬೇಗ ಬೇಯಲಿ ಅಂತ ಕಡೆ ಇಟ್ಕೊಂಡಿದ್ದೀನಿ. ಸೋಡಾ ಎಲ್ಲ ಹಾಕಿಲ್ಲ ನಾನು, ಸೋಡಾ ಹಾಕ್ತಾನೆ ಮಾಡ್ತಾಯಿದ್ದೀನಿ. ಯಾಕಂದರೆ ಸೋಡಾ ಇಲ್ಲ ನನ್ನ ಹತ್ರ, ತಂದಿಲ್ಲ ನಾನು. ಮುಖೆಲ್ಲ ಬರೀ ಹಿಂಗೆ ಮಾಡಿ ಹಾಳು ಮಾಡ್ಬಿಟ್ಟು ನಾನು. ಅವಲಕ್ಕಿ ತಿಂದು ನೋಡ್ತೀನಿ ಹೇಗಿದೆ ಅಂತ. ಚೆನ್ನಾಗಿ ಮಾಡಿದ್ರು. ಆಹಾ, ಬಿಸಿ ಬಿಸಿ ಅವಲಕ್ಕಿ ತಿಂದಿದ್ದು, ಬಜ್ಜಿ. ಎಷ್ಟು ದಿವಸ ಆಯಿತು.
ಬೇಗ ಇದಾಗಲಿಂದ ಮಾಡಿದ್ರೆ ಸೀದೋಗ್ಬಿಡ್ತಲ್ಲಪ್ಪ. ಇದ್ದಿದ್ದೀನಿ ನಾನು ತಿಂದಿದ್ದೀನಿ, ಆದರೂ ನಾವು ಸ್ವಲ್ಪ ಭಯ ಈ ಎಣ್ಣೆ ಮುಂದೆ. ಬಜ್ಜಿ 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 ಫೈನಲಿ ಬಜ್ಜಿ ರೆಡಿ ಆಗಿದೆ. ನೋಡೋಕ್ಕೆ ಒಂಥರ ಖುಷಿ ಆಗ್ತಿದೆ. ತುಂಬ ದಿವಸ ಆದಮೇಲೆ ನಾನು ಬಜ್ಜಿ ನೋಡ್ತಿದ್ದೀನಿ. ಈ ಕಡೆ ಅವಲಕ್ಕಿ ತಿಂಡಿ, ಈ ಕಡೆ ಬಜ್ಜಿ, ಕಡೆ ಎಲ್ಲ ಸೀದೋಗಿದೆ. ಸ್ವಲ್ಪ ಪರವಾಗಿಲ್ಲ, ಬಟ್ ಟೇಸ್ಟ್ ಹೇಗಿದೆ ನೋಡಬೇಕು. ಇನ್ನೊಂದು ಸ್ವಲ್ಪ ಇದೆ, ಅದು ಹಾಕ್ಬಿಡ್ತೀನಿ. ಅದಾದಮೇಲೆ ಟೇಸ್ಟ್ ಮಾಡ್ತೀನಿ. ಸ್ವಲ್ಪ ಬಿಸಿ ಬಿಸಿ ಇದೆ. ಪರವಾಗಿಲ್ಲ, ಕರೆಕ್ಟಾಗಿ ಕಲಿಸಿದ್ದೀನಿ. ಏನು ಬೋಂಡ ನನಗೆ ಇವಾಗಲೂ ಕಲಿತಿದ್ದೆ ನಾವು ಬೋಂಡ ಯಾವುದು, ಬಜ್ಜಿ ಯಾವುದು, ಪಕೋಡ ಯಾವುದು ಅಂತ ಇಟ್ಟಿದೆ. ಸ್ಮಾಲ್ ಇದೆ. ಇನ್ನೂ ಮೆಚ್ಚಿಗೆ ಹಾಕ್ತೀನಿ ತಗೊಂಡು ಜಾಸ್ತಿ ಅದು ತಿನ್ನೋದು ನಾನು ತಿನ್ನೋದು. ಅವಳ ಏನು ತಿಂತಾನೆ ಗೊತ್ತಿಲ್ಲ, ಎಷ್ಟು ತಿಂತಾನೆ. ಇದು ಸೆಕೆಂಡ್ ಟೈಮು. ಫಸ್ಟ್ ಟೈಮ್ ಮಾಡಿದ್ರು 4 ಹಾಕಿದ್ದೆ, ಇದು 2ನೇ ಸಲ. ಖಾಲಿ ಅಷ್ಟೇ, ಹಿಟ್ಟೆಲ್ಲ ಖಾಲಿ ಆಗಿದೆ, ಕರೆಕ್ಟಾಗಿ ಆಗಿದೆ. ನಮ್ಮ ಮನೇಲಿ ನಮ್ಮಮ್ಮ ಜಾಸ್ತಿ ನಮ್ಗೆ ಇದೆಲ್ಲ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಎಣ್ಣೆ ಮುದ್ದೆ ಅಂದರೆ ಎಲ್ಲ ಮುಖಕ್ಕೆಲ್ಲ ಸಿಡ್ಸ್ಕೊಬಿಡ್ತೀರಾ, ನಿಮ್ಗೆ ಮಾಡೋಕ್ಕೆ ಬರಲ್ಲ ಅಂತ. ಅದಕ್ಕೆ ನಮ್ಗೆ ಅಷ್ಟೊಂದು ಸರಿಯಾಗಿ ಗೊತ್ತೇ ಇಲ್ಲ. ಯಾವಾಗಲೂ ನಮ್ಮ ಅಮ್ಮನೇ ಮಾಡಿಕೊಡೋದು, ಎಲ್ಲ ಒಬ್ರಿಗೊಬ್ಬರು ಮಾಡೋದು ಕಲ್ತ್ಕೊಂಡಿರೋದು. ಆದರೂ ನಂಗೆ ಭಯ, ತುಂಬ ದೂರನೇ ನಿಂತ್ಕೊಳ್ತೀವಿ, ಯಾಕೆ ಬೇಕಪ್ಪ ಅಂತ. ಇದ್ರೆ ಆಮೇಲೆ ಕಲೆ ಆಗಿಬಿಟ್ರೆ ಹೋಗೋದೇ ಇಲ್ಲ ಅಂದ್ಕೊಂಡು. ಬಟ್ ಇದು ಚೆನ್ನಾಗಿದೆ. ಇದಕ್ಕೆ 2 ಯೂರೋ, ಅಂದರೆ 200 ರೂಪಾಯಿ ಇದಕ್ಕೆ. ಈ ಪ್ಯಾನಿಗೆ 4 ಯೂರೋ, 2ರಿಂದ 4 8 6 ಯೂರೋ, 2ರಿಂದ. ಅಥವಾ ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ ಹೋದರೆ 800 ರುಪೀಸ್ ಆಯಿತು. 600 ರೂಪಾಯಿ 2ರಿಂದ. ಬಟ್ ಚೆನ್ನಾಗಿದ್ದಾವೆ. ಪ್ಯಾನ್ ತುಂಬ ತೂಕವಾಗಿದೆ. ಒಂದಿನ ವಿಡಿಯೋ ಮಾಡ್ತೀನಿ, ಇಲ್ಲೆಲ್ಲ ಅಫೋರ್ಡಬಲಾಗಿ ಎಲ್ಲ ಐಟಮು ಸಿಗುತ್ತೆ. ಯಾರೋ ಒಬ್ಬರು ಎಲ್ಲ ಕಮೆಂಟಲ್ಲಿ ಹಾಕಿದ್ರು ಮಸಾಲೆ ಐಟಮ್ ಸಿಗುತ್ತೆ ಅಂತ. ಮಸಾಲೆ ಐಟಮು ಸಿಗುತ್ತೆ, ಎಲ್ಲ ಸಿಗುತ್ತೆ. ಆದರೆ ನನಗೆ ಗೊತ್ತಿರಲಿಲ್ಲ ಅಷ್ಟೇ. ಇತ್ತೀಚೆಗೆ ನೋಡ್ಕೊಂಡಿದ್ದೀನಿ, ಎಲ್ಲ ಕಡೆ ಎಲ್ಲ ತಿರುಗಾಡಿ ಗೊತ್ತಾಗಿದೆ ಎಲ್ಲೆಲ್ಲಿ ಸಿಗುತ್ತೆ ಅಂತ. ನಾ ಇರೋ ಕಡೆಯೇ ತುಂಬ ಇದೆ. ಇಂಡಿಯನ್ ಸ್ಟೋರ್ ಇಲ್ಲ ಅಂದರೂ ಪರವಾಗಿಲ್ಲ, ಅರೇಬಿಯನ್ ಸ್ಟೋರ್ ಇರುತ್ತೆ, ಅಲ್ಲೂ ನಮಗೆ ಮಸಾಲೆ ಐಟಮ್ ಎಲ್ಲನೂ ಸಿಗುತ್ತೆ. ಒಂದಿನ ವಿಡಿಯೋ ಮಾಡ್ತೀನಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ. ಫೈನಲಿ ಬಜ್ಜಿ ರೆಡಿ ಆಗಿದೆ. ಈ ಅಣ್ಣ ಇನ್ನೂ ಬರಲೇ ಇಲ್ಲ. ಇದು ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟೊಂದು ಇದಾಗಿಲ್ಲ. ಯಾಕೆ ಸೌಂಡ್ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ. ಎಣ್ಣೆ ಪ್ರಾಬ್ಲಮ್ಮು, ಹೆಲ್ತ್ ಪ್ರಾಬ್ಲಮ್ಮು. So. Oh, did I disturb your video? No, come. No, bro. Ich habe das schon gesagt. Kannst du das auch essen? Es ist sehr lecker. Was ist das? Das ist auf Englisch Ei, auf Deutsch ich weiß nicht. Aber in Kannada ist es Avalakki. Pavalakki? Ah! Was? Avalakki. Pavalakki. Avalakki. Avalakki. Nicht Pavalakki. Avalakki. Yeah, Avalakki. In English,
rice something is there, but I forgot. Don't worry, just get finished. I have not enough time, but What? make your video. Hey, I didn't understand what you told. That flavor? Something you later in what you told in call. Tomorrow what you have? Praxis and item. Praxis and lighting means I didn't Exam, understand. practical exam. Practical exam. Okay. Everything is ready. Just give me 1 minute. I will come. I don't know. Remove your topi. Okay. I won't remove like full, I will do like this. Why? I have like getting cold. Huh? Yeah. This one also. Wait. So I've never eaten South Indian food. Like South Indian food, the only thing I need to know is like idli, dosa, sambar, or chutney. This is avalaki tindi. For sure. First eat full. It's not into in stomach. Already it's good. Taste come from here, not from the stomach. Stomach will eat it. Okay. This bhaji. Good? Huh? Seriously? Salt and all? Everything is good? Oh, satisfied. You need to invite Germans for that. Why? They won't eat this. If they will see, they will run. Oh. It's good. Really? Do I have free or do I have what? Because tomorrow I have exam and I'm fucking tired. Okay. Photo or video? Video. Okay, what I need to say in video? Nothing. Already you told me. Okay. Yeah. 10 or 20 euro. Okay. I will eat by hand. While you're visa thing, we need to call them. Our stand-up load. How immigration work in Germany. Suppose you have 12 months, you have 1 year visa, right? You have applied a month ago. You will keep applying, they will give you a date before like 4 months of your visa or like 3 months before your visa ends. It happened with me, 2 other guys, 3 Indian guys. It's always like that until unless, because they have so much people, they see okay you have time, they will give you termin aram se. ಎಷ್ಟು ದಿವಸ ಆಯಿತು ನಾನು ತಿಂದೆ. What the fuck? 2 months. What the fuck is? Bhaji. But what you said, I didn't Ich understand. habe gesagt, seit 2 Monaten habe ich das nicht gegessen. Ja. You guys don't eat spicy? Yeah, too much spicy. No, don't eat spicy. Why? Do you find it spicy? No, it's not spicy. Yeah. This is for bhaji only. This this chili. But I thought this will also be spicy. No, spicy will also get. We will get spicy chili also. It's tasty. It's tasty. And I heard you are not having a good social life here. Now I got it. Now I got it. What do you mean now I got it? See, before and all, so every day just I'll come here and I'll go for work. That's only. I didn't. Jetzt probieren wir. No. Wie heißt Nicht das. Das ist nicht gut. Das ist nicht Da gut. kannst du das probieren? Wie heißt das eigentlich? Bhaji. Bhaji. Ja. Jetzt probieren wir mal einfach die schöne Bhaji. Ich und Mohammed. Ja? Ja. Guten Tag alle. Namaste. Starten. Prost. Ne? Prost. Auf die Zukunft. Auf die Zukunft, ja. Yeah. But it's not hot. When it will be hot, it's very nice. I and Suyash, we ate together.
I called, you know. Oh, you called me? That time I told you, know, I am. Yeah, you told me yes. Yeah. It's good? Yeah. Really? It's Really? too spicy? No. No, You? that's good. Ich habe deinen Namen vergessen, Entschuldigung. Mohammed. Mohammed. Ja. Das ist lecker, aber. Gut, ne? Ja. Good? Mm. I'm feeling so happy because I did first time here and it came very nicely. And yeah. Das ist lecker. Vegetarisch auch, ne? Na, jetzt haben wir Bhaji gegessen. Ja. Es war? Bhaji, es war richtig lecker. Ich Ja. freue mich jedes Mal, wenn du Bhaji machst. Ja? Ja, ich mag nächstes Mal. Es war dann- echt köstlich. Genau. Ja. Nächstes Mal gebe ich mehr, wenn du Das brauchst. ist toll. Ja? Das ist lecker. Ja. Das macht eigentlich richtig Jetzt toll. ist es scharf. Am Ende. Ein bisschen scharf, aber wäre es cool, wenn es ein bisschen schärfer noch ist. Ja. Ja. Dann wäre es richtig scharf und dann. Mit Schärfern haben wir noch gerechnet. Ja. Ja. Aber super. ಬಜ್ಜಿ ಮಾಡಿಕೊಂಡೆ ಬಟ್ ಅವ್ರಿಗೂ ಎಲ್ಲ ಕೊಟ್ಟೆ ಬಟ್ ನಾನು ಎರಡೇ ತಿಂದಿದ್ದು ಕೊಟ್ಟಿದ್ದು ಒಂಥರ ಖುಷಿ ಆಯಿತು ಬಟ್ ನಂಗೆ ಎರಡೇ ಸಿಕ್ತು ಎರಡೇ ಉಳಿದಿದ್ದು ಅಂತ ಬೇಜಾರಾಯಿತು ನೆಕ್ಸ್ಟ್ ಟೈಮ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಇಟ್ಟಿದೆ ಇನ್ನೊಂದು ನಾಲ್ಕು ಮೆಣಸಿನ್ಕಾಯಿ ಇದೆ ಅಷ್ಟೇ ನೆಕ್ಸ್ಟ್ ಟೈಮ್ ನಾನು 4 ಮೆಣಸಿನ್ಕಾಯಿ ಒಬ್ಬಳೇ ಮಾಡ್ಕೊಂಡು ತಿಂತೀನಿ ಈ ಸಲ ಇವ್ರಿಗೆಲ್ಲ ಕೊಟ್ಟಿದ್ದೀನಿ ನೆಕ್ಸ್ಟ್ ಟೈಮ್ ನಾನು ಕೊಡೋದಿಲ್ಲ ಜಾಸ್ತಿ ಮಾಡಿದಾಗ ಎಲ್ಲರಿಗೂ ಕೊಡ್ತೀನಿ ಬಟ್ ಸುಯಾಶನ ಅಂದರೆ ನನ್ನ ಜೊತೆ ಕೂತ್ಕೊಂಡು ಊಟ ಮಾಡಿದ್ರಲ್ಲ ಆ ಅಣ್ಣ 4 ಆ ಹಣ್ಣನ್ನೇ ತೊಗೊಂಡೋದ್ರು ಚೆನ್ನಾಗಿದೆ ಅಂದ್ಬಿಟ್ಟು ಮತ್ತು ನಾನು 2 ತಿಂದೆ ಇನ್ನೆರಡು ಇವ್ರಿಗೆ ನನ್ನ ನೈಬರ್ಸ್ ಇವ್ರು ಇದ್ರಲ್ಲ ಅವ್ರಿಗೆ ಕೊಟ್ಟೆ ಬಟ್ ಓಕೆ ಒಂದು ಕಡೆ ಖುಷಿ ಇದೆ ಚೆನ್ನಾಗಿ ಬಂತು ಇನ್ನೊಬ್ಬರು ಅವರು ತಿಂದು ಖುಷಿ ಪಟ್ಟರು ಅನ್ನೋದೊಂದು ಖುಷಿ ಇದೆ ಬಟ್ ನನಗೆ ಕಮ್ಮಿ ಆಯಿತು ಅಂತ ಸ್ವಲ್ಪ ಬೇಜಾರಿದೆ ನನ್ನ ರೂಮ್ ಮುಂದೆ ಇದ್ದವ್ರಿಗೂ ಮತ್ತು ನಂಗೆ ಗೊತ್ತಿರೋ ಅಣ್ಣನೂ ಕರೆದಿಲ್ಲ ಕೊಟ್ಟಾಗ ತುಂಬ ಖುಷಿ ಆಯಿತು ಏಕೆಂದರೆ ಫಸ್ಟ್ ಟೈಮ್ ನಾನು ಬಜ್ಜಿ ಮಾಡಿದ್ದು ಬಟ್ ನಾನು ಸೋಡಾ ಏನೂ ಹಾಕಿಲ್ಲ ಬಟ್ ಆದ್ರೂ ಸಕ್ಕತ್ತಾಗಿ ಬಂದಿತ್ತು ಬಟ್ ನಂಗೆ ಏನಂದರೆ ಇವರೆಲ್ಲ ನಂಗೆ ತುಂಬಾ ಎಲ್ಪ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ನಾನು ಇಲ್ಲಿಗೆ ಬಂದಾಗ ಅವು ಅಣ್ಣ ಎಲ್ಲ ಅವರು ಡಾಕ್ಟರು ಅವರೆಲ್ಲ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ನನಗೆ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಫಸ್ಟ್ ಡೇ ಅಲ್ಲ 2ನೇ ದಿನದಿಂದ ನಂಗೆ ಹೆಲ್ಪ್ ಮಾಡಿದ್ದಾರೆ ಅವರೆಲ್ಲ ಅಡುಗೆ ಮಾಡಿದಾಗೆಲ್ಲ ನನಗೆ ಕೊಟ್ಟಿದ್ದಾರೆ ತಿನ್ನೋದಕ್ಕೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನಾನು ಹೇಳ್ಕೊಂಡ್ರೆ ಎಲ್ಲದನ್ನೂ ಅವರು ಸಾಲ್ವ್ ಮಾಡಿಕೊಟ್ಟಿದ್ದಾರೆ ಏನೇ ಪ್ರಾಬ್ಲಮ್ ಇದ್ರೂ ನಾನು ಅವ್ರ ಹತ್ರ ಹೇಳ್ಕೋದು ಯಾಕಂದ್ರೆ ನನ್ನ ರೂಮಿಂದ ಅಪೋಸಿಟ್ ಇರೋದೇ ಅಣ್ಣ ಮತ್ತು ಇನ್ನೊಂದು ಅಣ್ಣ ಎಲ್ಲ ಮೇನ್ ಫ್ಲೋರ್ ಇರೋದು ಬಟ್ ತುಂಬ ಖುಷಿ ಆಯಿತು ಫಸ್ಟ್ ಟೈಮ್ ನಾನು ಅವ್ರಿಗೆ ಏನಾದ್ರು ಮಾಡಿಕೊಟ್ಟೆ ಅಂದರೆ ಇವತ್ತೇ ನಾನು ಯಾರಿಗೂ ಏನೂ ಮಾಡಿಕೊಟ್ಟಿರಲಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿಕೊಟ್ಟಿದ್ದು ಬಟ್ ಖುಷಿಪಟ್ಟರು ನಂಗೆ ಖುಷಿ ಆಯಿತು ಅಡುಗೆ ಮಾಡಿದ್ಕೋ ಒಂಥರ ಸಾರ್ಥಕ ಫೀಲ್ ಆಯಿತು ನನಗೆ ಸ್ಯಾಟಿಸ್ಫೈಡ್ ಆಯಿತು ನನಗೆ ಓಕೆ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ನನ್ನ ವಿಡಿಯೋದಲ್ಲಿ ಬಾಯ್